ಕಾಂಗ್ರೆಸ್ನಿಂದ ಮೂರನೇ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್. 28 ಕ್ಷೇತ್ರಗಳ ಪೈಕಿ ಇದೀಗ 24 ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಆಯಿತು. ಕಾಂಗ್ರೆಸ್ಗೆ 4 ಕ್ಷೇತ್ರಗಳದ್ದು ಟೆನ್ಷನ್: ಚಿಕ್ಕಬಳ್ಳಾಪುರ, ಬಳ್ಳಾರಿ, ಕೋಲಾರ ಮತ್ತು ಚಾಮರಾಜನಗರ. ಸಿಸಿಕೆ ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಕೋಲಾರ 4 ಕ್ಷೇತ್ರಗಳು. ಚಾಮರಾಜನಗರ ಕ್ಷೇತ್ರದ ಅಭ್ಯರ್ಥಿಗೆ ಹುಡುಕಾಟ. ಒಂದು ಕಡೆ ಸುನಿಲ್ ಬೋಸ್ ಅಂದರೆ ಎಚ್ ಸಿ ಮಹದೇವಪ್ಪ ಅವರ ಮಗ, ಅವರನ್ನು ಕಣಕ್ಕಿಳಿಸುವಂಥ ಪ್ರಯತ್ನ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಎಚ್ ಸಿ ಮಹದೇವಪ್ಪ ಅವರೇ ಕಣಕ್ಕಿಳೀಲಿ ಅಂತ ಹೇಳಿ, ಆದರೆ ಅವರು ಕಣಕ್ಕಿಳೀತಾ ಇಲ್ಲ. ಯಾವೊಬ್ಬ ಸಚಿವರು ಕೂಡ ಧೈರ್ಯ ಮಾಡ್ತಾ ಇಲ್ಲ. ಎಲ್ಲರೂ ಬಲಿಕಾ ಬಕ್ರನೇ ಮಾಡ್ತಾ ಇದ್ದಾರೆ. ತಮ್ಮ ತಮ್ಮ ಮಕ್ಕಳನ್ನು, ತಮ್ಮ ಫ್ಯಾಮಿಲಿಯವರನ್ನು ತಾನೂ ತಲೆ ಕೊಡೋದಕ್ಕೆ ರೆಡಿ ಇಲ್ಲ ಯಾರು ಕೂಡ. ಇನ್ನು ಕಾಂಗ್ರೆಸ್ನಲ್ಲಿ ಫುಲ್ ಫ್ಯಾಮಿಲಿ ಪಾಲಿಟಿಕ್ಸ್. 11 ಮಂದಿ, ಇಲ್ಲಿ ತನಕ 24 ಪಟ್ಟಿಯನ್ನು ಬಿಡುಗಡೆಯಾಗಿದೆ. 11 ಮಂದಿ ಫ್ಯಾಮಿಲಿ ಪಾಲಿಟಿಕ್ಸ್. 5 ಸಚಿವರ ಮಕ್ಕಳು, 4 ಕುಟುಂಬಕ್ಕೆ ಕೈ ಟಿಕೆಟ್. ಸಚಿವರ ಮಕ್ಕಳು ಸಂಯುಕ್ತ ಪಾಟೀಲ್, ಮೃಣಾಲ್ ಹೆಬ್ಬಾಳ್ಕರ್ ಮಗ, ಪ್ರಿಯಾಂಕಾ ಜಾರಕಿಹೊಳಿ ಮಗಳು, ಸೌಮ್ಯ ರೆಡ್ಡಿ ಮಗಳು, ಸಾಗರ್ ಖಂಡ್ರೆ ಮಗ. 5 ಜನ ಆಯಿತು. 5 ಸಚಿವರ ಮಕ್ಕಳಿಗೆ ಲೋಕಸಭಾ ಟಿಕೆಟ್. ಒಂದು ಫರ್ಮಾನು ಹೊರಡಿಸಬೇಕಿತ್ತು, ಒಂದು ವೇಳೆ ಗೆದ್ದಿಲ್ಲ ಅಂತಂದರೆ ಮಂತ್ರಿಗಿರಿ ಬಿಟ್ಟುಕೊಡ್ಬೇಕು ಅಂತೇಳಿ ಹಂಗೆ ಮಾಡಿರ್ತಾರೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಒಂದು ಕಡೆ, ಆನಂತರ ಪ್ರಭಾ ಮಲ್ಲಿಕಾರ್ಜುನ್ ಸೊಸೆ, ಗೀತಾ ಶಿವರಾಜ್ಕುಮಾರ್ ಅಕ್ಕ, ಹೀಗೆ ಅನೇಕ ಫ್ಯಾಮಿಲಿ ಪಾಲಿಟಿಕ್ಸ್ ಕೂಡ ಇದೆ. ಆ ಫ್ಯಾಮಿಲಿ ಇಲ್ಲದವ್ರು ಯಾರು ಅಂತ ಹುಡುಕ್ಬಿಡೋದು ಬೆಟರ್ ಅಂತ ಅನ್ಸುತ್ತೆ. ನಾವು ಬಹುಶಃ ನೋಡಿ, ಯಾರು ಪ್ರಭಾವಿ ರಾಜಕಾರಣಕ್ಕೆ ಒಳಗಾಗಿಲ್ಲ ಅಂತ ಒಂದು 4-5 ಜನ ಸಿಗ್ಬೋದೇನೋ ಅಷ್ಟೇ. ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ನೋಡಿ, ಇಲ್ಲಿ ರಾಧಾಕೃಷ್ಣ ಅಳಿಯ, ಸಾಗರ್ ಖಂಡ್ರೆ ಮಗ, ಎಸ್ ಸೊಸೆ, ಮಗಳು, 5 ಜನ ಮಕ್ಕಳಿಗೆ ನೋಡಿ ಯಾರೆಲ್ಲ: ಸಂಯುಕ್ತ ಪಾಟೀಲ್, ಶಿವಾನಂದ ಪಾಟೀಲ್ ಅವರ ಮಗಳು, ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ, ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಮಗಳು, ಸೌಮ್ಯ ರೆಡ್ಡಿ, ರಾಮಲಿಂಗಾರೆಡ್ಡಿ ಅವರ ಮಗಳು, ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಮಗ. ಅದಾದ ನಂತರ 22-25 ವರ್ಷ ಆಗ್ಲಿಕ್ಕಿಲ್ಲ ಅವ್ರನ್ನ ತಂದು ಎಲೆಕ್ಷನ್ಗೆ. ಅಲ್ಲ, ತಪ್ಪು ಅಂತ ನಾನು ಹೇಳೋದಿಲ್ಲ. ಬರಲಿ, ಅವ್ರು ಇಂಡಿಪೆಂಡೆಂಟ್ ಕೆಪಾಸಿಟಿ ಮೇಲೆ ಖಂಡಿತವಾಗ್ಲೂ ಬರಲಿ, ಅವ್ರು ಗೆಲ್ಲಲಿ ಅಥವಾ ಅವ್ರು ಕೆಲಸ ಮಾಡಲಿ, ಅದನ್ನ ಯಾರು ಬೇಡ ಅಂತ ಹೇಳೋದಿಲ್ಲ. ಏನು ಅರ್ಹತೆ ಏನು ಅಂತ ಆಯಾ ಕ್ಷೇತ್ರದ ಕಾರ್ಯಕರ್ತರಿಗೆ 2 ಪಕ್ಷಗಳು, ಬಿಜೆಪಿನೂ ಕಂಡಿರೋದೇ ಇಲ್ಲ. ಅಲ್ಲಿ ಬ್ಯಾನರ್ ಹಾಕಿದ್ದೋ, ಬಂಟಿಂಗ್ಸ್ ಹಾಕಿದ್ದೋ, ಪೆಟ್ಟು ತಿಂದಿದ್ದು ಯಾವುದೂ ಇಲ್ಲ. ಆರಾಮ್ಸೆ ಲ್ಯಾಂಡ್ ಆಗ್ತಾರೆ, ಲ್ಯಾಂಡ್ ಆಗಿ ಬಂದು ಟಿಕೆಟ್ ತಗೋತಾರೆ. ಆಯಾ ಕ್ಷೇತ್ರದ ಕಾರ್ಯಕರ್ತರಿಗೆ ಈ ಪಕ್ಷಗಳು ಏನು ಉತ್ತರ ಕೊಡ್ತವೆ, ಏನು ಮುಖ ತೋರಿಸ್ತವೆ? ಅಥವಾ ಇದೇ ಮೆಸೇಜಾ? ಅಂದ್ರೆ ಲೋಕಸಭಾ ಟಿಕೆಟ್ ಪಡ್ಕೊಳ್ಳೋಕೆ ಮೊಟ್ಟ ಮೊದಲ ಅರ್ಹತೆ, ವಿಧಾನಸಭಾ ಟಿಕೆಟ್ ಪಡ್ಕೊಳ್ಳೋಕೆ ಮೊಟ್ಟ ಮೊದಲ ಅರ್ಹತೆ ನೀವು ಮಿನಿಸ್ಟರ್ ಮಕ್ಕಳ ಅನ್ನೋದೇನೆ ಮೆಸೇಜಾ? ಅದು 2 ಪಾರ್ಟಿಗಳಿಗೂ ನಾವು ಕೇಳಬೇಕಾಗಿರೋ ಪ್ರಶ್ನೆ. ಇನ್ನೊಂದು ಕಡೆ ಬೆಂಗಳೂರು ಕೇಂದ್ರ ಮನ್ಸೂರ್ ಅಲಿ ಖಾನ್ ಅವರು ರಹೀಂ ಖಾನ್ ಅವರ ಮೊಮ್ಮಗ, ಕಾಂಗ್ರೆಸ್ನ ರಹೀಂ ಖಾನ್ ಅವರ ಮೊಮ್ಮಗ. ಅದೊಂದು ಪಾಲಿಟಿಕ್ಸ್ ಆಯಿತು. ಆ ನಂತರ ಪ್ರಭಾ ಮಲ್ಲಿಕಾರ್ಜುನ್, ಅದಾದ ನಂತರ ಅನೇಕ ಕಡೆ ಒಟ್ಟು 24 ಕ್ಷೇತ್ರಗಳ ಪೈಕಿ 11 ಕ್ಷೇತ್ರಗಳು ಫ್ಯಾಮಿಲಿ ಪಾಲಿಟಿಕ್ಸಲ್ಲಿ ನಡೀತಾ ಇದೆ. ಆ ಉಳಿದ ಕೆಲವು ಕ್ಷೇತ್ರಗಳಲ್ಲಿ ಯಾವ ಥರದವ್ರನ್ನ ಹಾಕಿದ್ದಾರೆ ಅಂತಂದರೆ, ಅಂದರೆ 2 ಪಕ್ಷಗಳಲ್ಲೂ ಅದು ನಡೆದಿದೆ. ಏನು ಅಂದರೆ ಬಲಿಕಾ ಬಕ್ರ, ನೀವು ಹೇಳಿದಾಗ ಒಬ್ರು ಬೇಕಲ್ಲ, ಸೋಲಕ್ಕೊಬ್ರು ಬೇಕು ಅನ್ನೋ ಹಾಗೆ ಒಬ್ರು ಕ್ಯಾಂಡಿಡೇಟ್ ಹಾಕಬೇಕಲ್ಲಪ್ಪ ಅಂತ ಹಾಕದಂಗಿದೆ. ಓಕೆ, ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸತೀಶ್, ಕಾಂಗ್ರೆಸ್ನ 24 ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ, 4 ಬಾಕಿ ಇದ್ದಾರೆ. ಯಾವ ರೀತಿಯ ಗೆಲುವಿನ ಲೆಕ್ಕಾಚಾರ ಇದೆ ಇಲ್ಲಿ? ಸಾಧ್ಯ ಇದೆಯಾ ಬಿ ಜೆ ಪಿಯ ವಿರುದ್ಧ ಈ ಪಟ್ಟಿಯಲ್ಲಿ? ಒಂದು 24 ಪಟ್ಟಿಗಳ ಪೈಕಿ 20 ಬಿ ಜೆ ಪಿಯಲ್ಲಿದೆ. ಕಾಂಗ್ರೆಸ್ 20 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಸಾಧ್ಯತೆಗಳು ಯಾವ ರೀತಿ ಇದೆ? ಯಾರು ಕೂಡ ಮಿನಿಸ್ಟ್ರುಗಳು ಅಖಾಡಕ್ಕಿಳಿದಿದ್ದ, ಮಕ್ಕಳನ್ನು ಅಖಾಡಕ್ಕಿಳಿಸಿದ್ದಾರೆ. ಅಂದರೆ ಇದು ಬಲಿಕಾ ಬಕ್ರಾನ? ಈಗ ಸಚಿವರು ಅಖಾಡಕ್ಕಿಳಿದ್ರೆ ಸೋತ್ರೆ ಮಂತ್ರಿಗಿರಿ ಹೋಗುತ್ತೆ, ಖಾಲಿ ಶಾಸಕರಾಗಿ ಉಳಿಬೇಕಾಗತ್ತೆ. ಈಗ ಮಕ್ಕಳನ್ನೇ ಬಲಿ ತಗೋತಾ ಇದ್ದಾರೆ, ಹೆಂಗೆ? ಹೌದು ಜಯಪ್ರಕಾಶ್, ಸೋಲಿನ ಮುನ್ಸೂಚನೆ ಇದ್ರ ಹಿಂದೆ ಅಡಗಿದ್ಯಾ ಅನ್ನೋ ಒಂದು ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲೇ
ಕೇಳಿ ಬರ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ಎಲ್ಲ ಸಚಿವರಿಗೂ ಕೂಡ ಕೆಲವು ಕಡೆ ಸ್ಪರ್ಧೆ ಮಾಡಿ ಅನ್ನೋ ಒಂದು ಸೂಚನೆ ಕೊಟ್ಟಿತ್ತು. ಆದರೆ ಯಾವುದೇ ಸಚಿವರು ಸ್ಪರ್ಧೆಗೆ ಒಪ್ಪಿಲ್ಲ. ಅದಕ್ಕೆ ಕಾರಣ ಸೋಲ್ ಬಿಡ್ತೀವಿ ಅನ್ನೋ ಒಂದು ಆತಂಕ ಅವರಲ್ಲಿ ಕಾಡ್ತಾ ಇದೆ. ಹೀಗಾಗಿನೇ ಅವ್ರ ಮಕ್ಕಳನ್ನ ನಿಲ್ಸೋಣ, ಈ ಬಾರಿ ಸೋಲ್ತಾರೆ, ಅವ್ರ ಮುಂದಿನ ರಾಜಕೀಯಕ್ಕೆ ಅನುಕೂಲ ಆಗ್ಬೋದು, ಆದರೆ ಈ ಬಾರಿ ತಾವು ನಿಂತರೆ ಎಲ್ಲಿ ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತೋ ಅನ್ನೋ ನಿಟ್ಟಿನಲ್ಲಿ ತಮ್ಮ ಮಕ್ಕಳನ್ನು ಈ ಬಾರಿ ಸ್ಪರ್ಧೆಗೆ ನಿಲ್ಲಿಸಿದ್ದಾರೆ. ಅವರ ಹಿನ್ನೆಲೆ ಏನು, ಅವರ ಕೊಡುಗೆ ಪಕ್ಷಕ್ಕೆ ಏನು, ಕೆಲಸ ಮಾಡಿದ್ದಾರಾ, ಪಕ್ಷ ಸಂಘಟನೆ ಕೆಲಸ ಮಾಡಿದ್ದಾರಾ, ಇದ್ಯಾವುದು ಗಣನೆಗೆ ತೆಗೆದುಕೊಂಡಿಲ್ಲ. ಹೈಕಮಾಂಡ್ ಒತ್ತಡ ಏನು ಸಚಿವರ ಮೇಲೆ ಹಾಕಿತ್ತು ಅದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಮಕ್ಕಳನ್ನ ನಿಲ್ಲಿಸಿ ಈಗ ಕಣಕ್ಕಿಳಿಸಿದ್ದಾರೆ. ನೀವು ಹೇಳ್ದಾಗೆ ಟಾರ್ಗೆಟ್ 20 ಇದೆ. BJP-ಯವರು ಕಳೆದ ಬಾರಿ 27 ಗೆದ್ದಿದ್ರು, ಅಂದರೆ ಪಕ್ಷೇತರ ಸೇರಿ 26 ಮತ್ತು 27. ಈಗ 20 ಕಾಂಗ್ರೆಸ್ ಟಾರ್ಗೆಟ್ ಇದೆ. ಆ ಟಾರ್ಗೆಟ್ ರೀಚ್ ಆಗ್ತಾರಾ? ಈ ಪಟ್ಟಿಯನ್ನು ನೋಡಿದ್ರೆ ಅದು ಅಷ್ಟೊಂದು ಸುಲಭ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಬಹುತೇಕ ಹೊಸ ಮುಖಗಳೇ ಇದ್ದಾವೆ. ಕ್ಷೇತ್ರದ ದೊಡ್ಡ ಕ್ಷೇತ್ರ, ಲೋಕಸಭಾ ಅಂದರೆ ದೊಡ್ಡ ಕ್ಷೇತ್ರ ಇರ್ತದೆ. ಆ ಎಲ್ಲ ಕ್ಷೇತ್ರಕ್ಕೂ ಪರಿಚಯ ಇರ್ತಾರ. ಅವರ ಕೆಲಸಗಳೇನು, ಸಚಿವರು ಒಂದು ಮಟ್ಟಿಗೆ ಪ್ರಭಾವ ಬೀರ್ಬೋದು, ಆದರೆ ಎಲ್ಲ ಮತದಾರರನ್ನ ಪಡ್ಕೊಂಡು ಗೆಲ್ಲುವಷ್ಟು ಮತ ಬೀಳುತ್ತಾ ಈ ಹೊಸ ಮುಖಗಳಿಗೆ, ಮಕ್ಕಳಿಗೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಹೀಗಾಗಿನೇ 20 ಟಾರ್ಗೆಟ್ ರೀಚ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಇಷ್ಟೆಲ್ಲ ಹೇಳಬೇಕಾಗಿಲ್ಲ. ನಿಜವಾಗಿ ಇವರಿಗೆ ನಿಜವಾಗಿ ಯಾರೇ ಆಗಿರಲಿ, ಈ ಮಕ್ಕಳನ್ನು ಇಳಿಸಿದ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಇವ್ರು ಹೇಳಬೇಕು, ನನ್ನ ಮಗಳು ನನ್ನ ಮಗ ಗೆಲ್ಲದೇ ಇದ್ದರೆ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಅದು ತಾಕತ್ತು, ಅದು ತಾಕತ್ತು. ಯಾರೇ ಆಗಿರಲಿ, ನಮ್ಮ ಗೆಲ್ಲಿಸಿಲ್ಲ ಅಂತಂದರೆ ನಾನು ರಾಜೀನಾಮೆ ಕೊಡ್ತೀನಿ, ಇದು ಹೇಳಬೇಕು. ಇದು ಹೇಳದೆ ಬಿಟ್ಟರು ಎಲ್ಲ ಏನು ಬ್ರಿಟಿಷರೇ ಇರ್ಬೋದಿತ್ತಲ್ಲ ಇದಕ್ಕಿಂತ ಅಲ್ವಾ? ಕರೆಕ್ಟ್, ಬ್ರಿಟಿಷರೇ ಇರ್ಬೋದಿತ್ತಲ್ಲ. ಅವ್ರನ್ನ ನೋಡಿಸಿದ್ದು ಯಾಕೆ? ಮತ್ತೆ ಅವ್ರೇನು ತಪ್ಪು ಮಾಡಿದರು? ಅಂಥದ್ದೇನು ಮಾಡಿರಲಿಲ್ಲ ಅವರು. ನೀವು ಅರ್ಹತೆ ಇದ್ದರೆ, ಮತ್ತೊಂದಿದ್ರೆ, ನೀವು IAS ಇದ್ದರೆ ನಿಮ್ಗೂ IAS ಮಾಡ್ತಾ ಇದ್ರಲ್ಲ. ಭಾರತೀಯರು ಕೂಡ IAS ಆಗಿದ್ದಾರೆ. ಇದು ಏನು ವಂಶಾಡಳಿತಕ್ಕೆ ಹೋಗ್ತಾ ಇದೆ? ಕ್ಷೇತ್ರ ಕೂಡ ವಂಶಾಡಳಿತಕ್ಕೆ ಹೋಗ್ತಾ ಇದೆಯಾ? ಅದು ಕೂಡ ಧೈರ್ಯ ಇದೆಯಾ ನಿಮಗೆ? ಹೇಳ್ರಪ್ಪ ನೀವು. ಯಾವ ಮಂತ್ರಿಗಳು ಹೇಳ್ತಾರೆ, ಇನ್ಕ್ಲೂಡಿಂಗ್ BJP ಆ್ಯಂಡ್ ಕಾಂಗ್ರೆಸ್ ನಾನು ಹೇಳ್ತಿರೋದು. ಹೌದು, ಎರಡು ಹೇಳ್ತಿರೋದು. ತೊಡೆ ತಟ್ಟಿ ಹೇಳಿ, ಇಲ್ಲ ಸೋತರೆ ನಾನು ಇನ್ನು ಮುಂದೆ ಒಂದು ರಾಜಕೀಯ ಸನ್ಯಾಸ, ಇಲ್ಲಾಂತಂದರೆ ಮಂತ್ರಿಗಿರಿಗೆ ಸನ್ಯಾಸ ಹೇಳಿ. ಇದು ಕಾಂಗ್ರೆಸ್ ಅವಸ್ಥೆ, ಬನ್ನಿ BJP ಅವಸ್ಥೆ.